ಗೃಹಲಕ್ಷ್ಮಿ ಯೋಜನೆ 6ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿದೆ ಆ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ? ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರೋದೇನಂದ್ರೆ ಇದುವರೆಗೂ ನಮ್ಗೆ ಒಂದು ಕಂತು ಬಂದಿಲ್ಲ ಅಂತ. ಹಾಗೆ ಒಂದ್ ಕಂತು ಬಂದಿದೆ, ಉಳಿದಿರೋ ಕಂತುಗಳು ಬಂದಿಲ್ಲ, ಯಾವಾಗ ಬರುತ್ತೆ, ಏನ್ ಮಾಡ್ಬೇಕು, ಮತ್ತೆ 4ನೇ ಕಂತು 5ನೇ ಕಂತು ಇನ್ನೂ ಬಂದಿಲ್ಲ, ಇದೆಲ್ಲ ಯಾವಾಗ ಬರುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಅಡಿ ಯಾರ್ಯಾರು ಅರ್ಜಿ ಹಾಕಿದ್ರು ಅವ್ರಿಗೆಲ್ಲರಿಗೂ ನೇರವಾಗಿ ಡಿಬಿಟಿ ಮುಖಾಂತರ ಹಣ ಜಮಾ ಆಗ್ತಾ ಇತ್ತು. ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ 5 kg ಅಕ್ಕಿ ಬದಲು ಹಣನ ಜಮಾ ಮಾಡ್ತಾ ಇತ್ತು ಗೌರ್ಮೆಂಟ್. ಈ ರೀತಿ ಡಿಬಿಟಿ ಯಾರ್ಯಾರಿಗೆ ಆಕ್ಟಿವ್ ಇತ್ತು ಅವ್ರಿಗೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಯಾವುದೇ ತೊಂದರೆ ಇಲ್ಲದೆ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಬ್ಯಾಂಕ್ ಅಕೌಂಟ್ಸ್ಗೆ ಹಣ ಜಮಾ ಆಗ್ತಾ ಇತ್ತು. ಆಧಾರ್ ಸೀಡಿಂಗ್ ಯಾರು ಮಾಡಿಸಿರ್ಲಿಲ್ಲ ಅಂತವ್ರಿಗೆ 1ನೇ ಕಂತು 2ನೇ ಕಂತು ಬರಲಿಲ್ಲ. ನಂತರ ಅವರು ಸಹ NPCI ಮ್ಯಾಪಿಂಗ್ ಅಂದ್ರೆ ಆಧಾರ್ ಸೀಡಿಂಗ್ ಮಾಡಿಸಿಲ್ಲ ಅಂದ್ರೆ ನಮ್ಗೆ ಹಣ ಬರೋದಿಲ್ಲ ಅಂತ ಅರ್ಥಕೊಂಡು NPCI ಮ್ಯಾಪಿಂಗ್ ಮಾಡಿಸ್ತಾರೆ. ಅಂತವ್ರಿಗೂ ಸಹ ಆಮೇಲೆ 1ನೇ ಕಂತು 2ನೇ ಕಂತು ಹಾಗೆ ಪೆಂಡಿಂಗ್ ಇದ್ದಂತ ಎಲ್ಲಾ ಕಂತಿನ ಹಣನು ಅವ್ರ ಅಕೌಂಟ್ಗೆ ಜಮಾ ಆಗ್ತಾ ಬಂತು. ಸೊ ಈಗ ಒಂದು ಕಂತು ಬರದೇ ಇರೋರು ಫಸ್ಟ್ ಏನಾಗಿದೆ ಪ್ರಾಬ್ಲಮ್ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋರು ಫಸ್ಟ್ ನೀವು ಯಾವುದೇ ರೀತಿ ಮಾಹಿತಿ ಕಣಿಜ ಆಗ್ಲಿ ಅಥವಾ ಡಿಬಿಟಿ ಕರ್ನಾಟಕ ಆಪ್ ನಲ್ಲಾಗ್ಲಿ ಎಲ್ಲೂ ಚೆಕ್ ಮಾಡಕ್ ಹೋಗ್ಬಿಡಿ. ಡೈರೆಕ್ಟ್ ನೀವು ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಅಂದ್ರೆ ಗ್ರಾಮವನ್ನು, ಕರ್ನಾಟಕವನ್ನು ಅಥವಾ ಬೆಂಗಳೂರನ್ನು ಯಾವ್ದು ಹತ್ರ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅರ್ಜಿಯ ಸ್ಟೇಟಸ್ನ ಒಂದ್ಸತಿ ಚೆಕ್ ಮಾಡಿಸಿ. ಕೆಲವು ಸ್ಟೇಟಸ್ ಪುಷ್ ಟು ಡಿಬಿಟಿ ಅಂತ ಇದೆ, ಇನ್ನು ಕೆಲವರದು ಮೊದಲು ಪೆಂಡಿಂಗ್ ಅಂತ ಇತ್ತು, ಈಗ ಪುಷ್ ಟು ಡಿಬಿಟಿ ಅಂತ ಇದೆ, ಇನ್ನು ಕೆಲವರಿಗೆ ಸಕ್ಸಸ್ ಅಂತ ಇದೆ, ಆದ್ರೂ ಅವ್ರಿಗೆ ಹಣ ಜಮಾ ಆಗಿಲ್ಲ. ಈ ರೀತಿ ಇದ್ರೆ ಪುಷ್ ಟು ಡಿಬಿಟಿ ಅಥವಾ ಸಕ್ಸಸ್ ಅಂತ ಯಾರ್ದಿರುತ್ತೋ ಅಂತವ್ರದ್ದು ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ನೆಲ್ಲ ರಿಸಾಲ್ವ್ ಮಾಡಿಸ್ಕೊಂಡಿದ್ದೀರಾ, ಅದಕ್ಕೆ ನಿಮ್ದು ಸ್ಟೇಟಸ್ ಈ ತರ ತೋರಿಸ್ತಾ ಇರುತ್ತೆ. ಗವರ್ಮೆಂಟ್ ಕಡೆಯಿಂದ ಟೆಕ್ನಿಕಲ್ ರೀಸನ್ಸ್ ಇಂದ ಇದೇನಾದ್ರು ಸ್ಟಕ್ ಆಗಿರ್ಬೋದು, ಬಟ್ ನಿಮ್ಗೆ ಖಂಡಿತವಾಗೂ ಹಣ ಬಂದೇ ಬರುತ್ತೆ. ಮೊದಲು ನಿಮ್ಗೆ ಹಣ ಬಂದಿತ್ತು, ಆಮೇಲೆ ನಿಮ್ಗೆ ಏನಾದ್ರು ಹಣ ಬರೋ ಸ್ಟಾಪ್ ಆಗಿ GST ರಿಟರ್ನ್ಸ್ ಅಂತ ಏನಾದ್ರು ಸ್ಟೇಟಸ್ ಬಂದಿದೆ ಅಂತಂದ್ರೆ ಈಗ ಸುಮಾರು ಒಂದು 80,000 ಅರ್ಜಿಗಳಿಗೆ ಈ ತರ GST ರಿಟರ್ನ್ಸ್ ಅಥವಾ ಟ್ಯಾಕ್ಸ್ ಫೈಲಿಂಗ್ ಅಂತ ಬಂದಿದೆ. ನೀವೇನಾದ್ರೂ ನಿಜವಾಗ್ಲೂ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾ ಇದ್ರೆ ಅಥವಾ GST ರಿಟರ್ನ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ ಕೇಸ್ ನೀವೇನಾದ್ರೂ GST ಕಟ್ತಾ ಇಲ್ಲ, ಮೊದಲು ಕಟ್ತಾ ಇದ್ರೆ ಇವಾಗ GST ಫೈಲಿಂಗ್ ಆಗ್ತಾ ಇಲ್ಲ ನಿಮ್ದು, ಈಗ ಬಿಸ್ನೆಸ್ ಸ್ಟಾಪ್ ಆಗಿದೆ ಅಂತಂದ್ರೆ ಅಥವಾ ಮಿಸ್ ಆಗಿ ಆತರ ಏನಾದ್ರು ಸ್ಟೇಟಸ್ ತೋರಿಸ್ತಾ ಇದ್ರೆ ನೀವು ಖಂಡಿತ CDPO ಆಫೀಸ್ಗೆ ಹೋಗಿ ಅವ್ರ ಹತ್ರ ನೀವು ಈ ಡೀಟೇಲ್ಸ್ ನ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ಹಾಗೇನೆ ಒಂದು ಕಂತು ಬಂದಿದೆ ಆಮೇಲೆ ಯಾವುದೇ ಕಂತು ಬಂದಿಲ್ಲ ಅಂತನೋರು ಸಹ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಿಮ್ಮ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡಿಸಬೇಕಾಗುತ್ತೆ. ಇದುವರೆಗೂ ಒಂದು 85% ಜನಕ್ಕೆ ಆಲ್ರೆಡಿ 5ನೇ ಕಂತು ಬಂದಿದೆ, ಇವರು 6ನೇ ಕಂತಿಗೆ ವೇಟ್ ಮಾಡ್ತಾ ಇದ್ದಾರೆ. ಒಂದು ಕಂತು ಬಂದು ಆಮೇಲೆ ಯಾವುದೋ ಕಂತು ಬಂದಿಲ್ಲ ಅಥವಾ ಒಂದು ಕಂತು ಬಂದಿಲ್ಲ ಅನ್ನೋರು ನಿಮ್ದು ಕಡೆಯಿಂದನೂ ಕೆಲವೊಂದು ಇಶ್ಯೂಸ್ ಇರುತ್ತೆ. ಏನಂದ್ರೆ ಆಧಾರ್ ಸೀಡಿಂಗ್ ಮಾಡಿಸಿರಲ್ಲ, NPCI ಮ್ಯಾಪಿಂಗ್ ಆಗಿರಲ್ಲ, ನೇಮ್ ಮಿಸ್ ಮ್ಯಾಚ್ ಇರುತ್ತೆ, ಈ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿಸಿರ್ತೀರಾ. ಈ ಅಪ್ಡೇಟ್ ಮಾಡಿಸಿರೋದು ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ಅಪ್ಡೇಟ್ ಆಗಬೇಕು. ಈ ಅಪ್ಡೇಟ್ ಆಗೋದಕ್ಕೆ ಕೆಲವೊಂದ್ಸತಿ ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ನಿಧಾನ ಆಗುತ್ತೆ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರ್ತೀರಾ, ಹಾಗೇನೆ KYC ಅವಶ್ಯಕತೆ ಇರುತ್ತೆ, KYC ಅವಶ್ಯಕತೆ ಇರೋದ್ರಿಂದ ನೀವು ಅದನ್ನ ಅಪ್ಡೇಟ್ ಮಾಡಿಸಿರ್ತೀರಾ. ಈ ತರ ಯಾವುದೇ ಇಶ್ಯೂಸ್ ಇದ್ರೂ ಇದೆಲ್ಲ ಅಪ್ಡೇಟ್ ಆಗಕ್ಕೆ ಸುಮಾರು 1.5 ಇಂದ 3 ತಿಂಗಳವರೆಗೂ ಟೈಮ್ ತಗೊಳುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಿಮ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಮೂರರಲ್ಲೂ ನಿಮ್ಮ ಹೆಸರು ಒಂದೇ ತರ ಇರಬೇಕು. ಯಾವ್ದ್ರಲ್ಲಿ ಮಿಸ್ ಮ್ಯಾಚ್ ಆದ್ರೂ ಸಹ ಡಿಬಿಟಿಯಲ್ಲಿ ನಿಮ್ಮ ಹಣ ಪ್ರೋಸೆಸ್ ಆಗೋದಿಲ್ಲ. ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡಿಸಿದಾಗ ಈ ರೀತಿ ಏನಾದ್ರು ಇಶ್ಯೂಸ್ ಬಂದ್ರೆ ನೀವಿನ್ನೂ ಅಪ್ಡೇಟ್ಸ್ ಮಾಡಿಸಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಅಪ್ಡೇಟ್ ಮಾಡಿಸಿನೂ ನೀವು ವೆಯ್ಟ್ ಮಾಡ್ತಾ ಇದ್ರೆ ಇದು ಖಂಡಿತ ನಿಧಾನ ಆಗುತ್ತೆ ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ಅಪ್ಡೇಟ್ ಆಗೋದಕ್ಕೆ. ಸೊ ವೆಯ್ಟ್ ಮಾಡಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕಾಗುತ್ತೆ. ನಾನು ನಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ಫುಲ್ ಡೀಟೇಲ್ಸ್ ಓಪನ್ ಆಗಿದೆ. ಅಪ್ಲೈಡ್ ಡೇಟ್ ಯಾವಾಗ, ಸ್ಟೇಟಸ್ ಏನಿದೆ, ಅಪ್ರೂವ್ಡ್ ಅಂತ ಇದೆ. ಸೊ ಅಪ್ರೂವ್ಡ್ ಡೇಟ್ ಯಾವಾಗ ಅಂತಾನೂ ಇದೆ. ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಇದೆ ಅಲ್ಲ, ಅದರಲ್ಲಿ ಡೀಟೇಲ್ಸ್ ಅನ್ನೋ ಒಂದು ಬಟನ್ ಇದೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಮಂತ್ದು ಹಣ ಬಿಡುಗಡೆ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ. ಸೊ ನಾನು ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನೋಡಿ ಆಗಸ್ಟ್, ಅಕ್ಟೋಬರ್, ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ. ಸೊ ಈ ರೇಷನ್ ಕಾರ್ಡ್ಗೆ ಇನ್ನು ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ, ಅಂದ್ರೆ 4ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಡೀಟೇಲ್ಸ್ ಇದೆ. ಸೊ ಇಷ್ಟು ದಿನ ಎಲ್ಲರೂ ಯಾವ ಕಂತಿನ ಹಣ ಬಂತು ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಅವಕಾಶ ಇತ್ತು ಡಿಬಿಟಿ ಕರ್ನಾಟಕ ಆಪ್ ನಲ್ಲಿ. ಈಗ ಈ ವೆಬ್ಸೈಟ್ ಮುಖಾಂತರ ರೀಸೆಂಟ್ ಆಗಿ ಯಾರು ತಮ್ಮ ಗೃಹಲಕ್ಷ್ಮಿ ಅರ್ಜಿನ ಮರುಪರಿಶೀಲನೆ ಮಾಡಿಸಿ ಟೆಕ್ನಿಕಲ್ ರೀಸನ್ಸ್ ನ ರೆಕ್ಟಿಫೈ ಮಾಡಿ ರೀಸಬ್ಮಿಟ್ ಮಾಡಿದಾರೋ ಅಂತವ್ರದ್ದು ಸ್ಟೇಟಸ್ ಏನಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಈಗಾಗಲೇ ನಮ್ಗೆ ಎಲ್ಲಾ ಕಂತಿನ ಹಣನು ಬಂದಿದೆ ಅನ್ನೋ ಅಂತವರು ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬಂದು ಸೇರಿದೆಯಾ ಇಲ್ಲ ಅನ್ನೋ ಸ್ಟೇಟಸ್ ನ ಚೆಕ್ ಮಾಡಬೇಕು ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಡಿಬಿಟಿ ಕರ್ನಾಟಕ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಡಿಬಿಟಿ ಕರ್ನಾಟಕ ಆಪ್ ನ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಾಗ ನಿಮ್ಮ MPIN ನ ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ MPIN ಎಂಟರ್ ಮಾಡಿ ಲಾಗಿನ್ ಆಗಬಹುದಾಗುತ್ತೆ. ನೀವು ಡೀಟೇಲ್ಸ್ ಎಂಟರ್ ಮಾಡಿ ಲಾಗಿನ್ ಆದ್ಮೇಲೆ ನಿಮಗೆ 4 ಆಪ್ಷನ್ ತೋರಿಸುತ್ತೆ: ಪಾವತಿ ಸ್ಥಿತಿ,
ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆಯ ಸ್ಥಿತಿ, ಪ್ರೊಫೈಲ್ ಮತ್ತು ಸಂಪರ್ಕಿಸಿ ಅನ್ನೋ 4 ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನೀವು ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪೇಜ್ ನಲ್ಲಿ ನಿಮಗೆ ಯಾವ ಗೌರ್ಮೆಂಟ್ ಯೋಜನೆಯಿಂದ ಹಣ ಬಂದಿದೆ ಅನ್ನೋ ಲಿಸ್ಟ್ ಬರುತ್ತೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತು ಬಸವ ವಸತಿ ಯೋಜನೆ ಅಂತ 3 ಸರ್ಕಾರದ ಯೋಜನೆಗಳಿಂದ ಈ ಫಲಾನುಭವಿ ಖಾತೆಗೆ ಹಣ ಬಂದಿರುತ್ತೆ. ಅದರಲ್ಲಿ ನಾವು ಗೃಹಲಕ್ಷ್ಮಿನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯಾವ ತಿಂಗಳಲ್ಲಿ ನಿಮಗೆ ಹಣ ಜಮಾ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ. ಸೊ ಇದೇ ರೀತಿ ನಿಮಗೆ ಈ ತಿಂಗಳ ಹಣ ಜಮಾ ಆಗಿದ್ರೆ ಇಲ್ಲಿ ನೀವು ಆ ಡೀಟೇಲ್ಸ್ ನ ನೋಡಬಹುದಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.